ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಅವರು ಏನು ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ರು, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೂನ್ ಅಂತ. ಅದೇ ರೀತಿ ಇವಾಗ ನಮ್ಮ ಕೈಯಲ್ಲಿ ಈಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಆ ಒಂದು ಘಟನೆ ನಡೆದು ಹೋಗಿದೆ ಅಂತ ಹೇಳ್ಬೋದು. ಸೊ ಈಗ ಆಲ್ರೆಡಿ ತುಂಬ ಜನ ಗೊತ್ತಿರುತ್ತೆ, ಬಿಗ್ ಬಾಸ್ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸೊ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಕಡೆ ಬಂದಿದ್ದಾರೆ. ಸೊ ಯಾಕೆ ಆಚೆ ಕಡೆ ಬಂದಿದ್ದಾರೆ, ಏನು ಕತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಯಾಕೆ ಬಿಗ್ ಬಾಸ್ ಕ್ಲೋಸ್ ಆಯಿತು ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ. ಸೊ ಗೈಸ್, ನಿಮ್ಗೆ ಆಲ್ರೆಡಿ ನ್ಯೂಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ಮನೆಗೆ ಸದ್ಯಕ್ಕೆ ಬೀಗ ಬಿದ್ದಿದೆ. ಬಿಗ್ ಬಾಸ್ ಮನೆ ಅನ್ನೋದಕ್ಕಿಂತ ಜಾಲಿವುಡ್ಗೆ ಬೀಗ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸೊ ಆಲ್ರೆಡಿ ನಿನ್ನೆ ಗೌರ್ಮೆಂಟ್ ಅವರು ತುಂಬಾ ಸತಿ ಒಂದು ನೋಟಿಸ್ನ ಕಳಿಸ್ತಾ ಇದ್ರಂತೆ. ಆ ನೋಟಿಸ್ನ ಇವರು ಇಗ್ನೋರ್ ಮಾಡಿದ್ದಾರೆ. ಸೊ ಅದಕ್ಕೆ ಫೈನಲ್ ನೋಟಿಸ್ನ, ಕ್ಲೋಸರ್ ನೋಟಿಸ್ನ ಕೊಟ್ಟು ನಿನ್ನೆ ಬೀಗನ ಅಂದ್ರೆ ಸೀಲ್ ಹೊಡೆದಿದ್ದಾರೆ. ಒಂದು ಹೇಳ್ತಾ ಇರೋದು ಏನಂತಂದ್ರೆ, ಸ್ವಲ್ಪ ಟ್ಯಾಕ್ಸ್ ಕೂಡ ಅಂದ್ರೆ ಹತ್ತಿರ 40 ಕೋಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಅಂಡ್ ಇನ್ನೊಂದು ಮೇನ್ ರೀಸನ್ ನಿನ್ನೆ ಬೀಗ ಬೀಳೋಕೆ ಕಾರಣ ಏನಂತಂದ್ರೆ, ವೇಸ್ಟೇಜ್ ನೀರನ್ನ ಇವರು ಪ್ಯೂರಿಫೈ ಮಾಡದೇ ಆಚೆ ಕಡೆ ಮೋರಿಗೆ ಬಿಡ್ತಾ ಇದ್ರಂತ. ಅದಕ್ಕೋಸ್ಕರ ಮೇನ್ ಆಗಿ ಒಂದು ರೀಸನ್ ಇಟ್ಕೊಂಡು ನಿನ್ನೆ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಸರ್ ಎಲ್ಲ ಆಕ್ಟರ್ಗಳಿಗೂ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಒಂದು ಛಲಕ್ನ ಕೊಟ್ಟಿರ್ತಾರೆ. ಅಂದ್ರೆ ಯಾವಾಗ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಐ ಮೀನ್ ಸಿನಿಮಾದ ಒಂದು ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಯಾರು ಕೂಡ ಬಂದಿಲ್ದಿರೋ ಇರಲ್ವಲ್ಲ ಮೈನ್ ಸೆಲೆಬ್ರಿಟೀಸ್ಗಳು, ಅದಕ್ಕೆ ಆ ಥರ ಹೇಳಿರ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಯಾರು ನೆಟ್ಟು ಬೋಟು ಟಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಮಾಹಿತಿನ ಅಂದ್ರೆ ಸ್ವಲ್ಪ ಅವರು ಕೂಡ ಒಂದು ಯಾವುದೋ ವೇದಿಕೆ ಮೇಲೆ ಹೇಳಿರ್ತಾರೆ. ಆ ಒಂದು ರಿವೆಂಜ್ ತೀಸ್ಕೊಳ್ತಾ ಇದಾರೆ ಗೌರ್ಮೆಂಟ್ ಅವರು ಅಂತಾನು ಕೂಡ ಒಂದು ಮಾಹಿತಿಗಳು. ಅದೆಲ್ಲ ಸುಳ್ಳು. ಸೊ ಯಾವ್ದಾದಕ್ಕೂ ಕಂಪೇರ್ ಮಾಡೋದು ತಪ್ಪಾಗುತ್ತೆ. ಸೊ ಇಲ್ಲಿ ಆಕ್ಚುಲಿ ಪರಿಸರ ಮಾಲಿನ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕಿ ಒಂದು ನೋಟಿಸ್ ಕೊಟ್ಬಿಟ್ಟು ನಿನ್ನೆ ಬಿಗ್ ಬಾಸ್ ನ ಅರಣ್ಯ ಇಲಾಖೆಯಿಂದ ಬಂದಿರೋದು ಆಕ್ಚುಲಿ ಇದು. ಸೊ 2 ನೋಟಿಸ್ಗಳು ಒಂದು ಹೋಗಿರೋದು. ಸೊ ಅದು ವೆಯ್ಟ್ ಮಾಡಿದ್ದಾರೆ. ನಿನ್ನೆ ಆಕ್ಚುಲಿ ಬಂದು ಬಿಗ್ ಬಾಸ್ ಮನೆ ಒಳಗಡೆ ಆಕ್ಚುಲಿ ಫಸ್ಟ್ ಬಿಗ್ ಬಾಸ್ ಟೀಮ್ ಅವರು ಒಳಗಡೆನೆ ಬಿಡ್ಲಿಲ್ವಂತೆ. ಅಂದ್ರೆ ನಾವು ಹೊರಗಡೆ ಕಳಿಸ್ತೀವಿ, ಇವತ್ತು ಬೇಡ, ಈಗ ಆಲ್ರೆಡಿ ಟೈಮ್ ಆಗಿ ಹೋಗಿದೆ, ನಾಳೆ ಬಂದು ನೋಟಿಸ್ನ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ನಾಳೆ ಹೋದ್ರೆ ಅವರ ಒಂದು ಕೋರ್ಟ್ಗೆ ಹೋಗ್ಬಿಟ್ಟು ಬೇಲ್ ತರೋದು, ಇಲ್ಲಾಂದ್ರೆ ಆ ಒಂದು ನೋಟಿಸ್ನ ತಡೆಯೋದಕ್ಕೋಸ್ಕರ ಏನೋ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್ ತಂಡದವರು ಸ್ವಲ್ಪ ತಡೆಯೋಕ್ಕೆ ಟ್ರೈ ಮಾಡಿದ್ದಾರೆ. ಆಗ್ಲೂ ಕೂಡ ಆಗಲಿಲ್ಲ. ಸೊ ಪೊಲೀಸ್ ಅವರು ಬಂದು ಫುಲ್ ಎಲ್ಲ ಮಾತಾಡಿ ಆಗದೇ ಇಲ್ಲ, ಆಲ್ರೆಡಿ ನೋಟಿಸ್ ತೊಗೊಳ್ಳೇಬೇಕು, ಹೇಗೆ ತೊಗೊಳ್ಳಲ್ಲ ನೀವು ಅಂತೆಲ್ಲ ನೋಟಿಸ್ನ ಕೊಟ್ಟು ಆನಂತರ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಪಾರ್ಟಿಸಿಪೆಂಟ್ಸ್ನ ಆಚೆಗಡೆ ಕಳಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಆಗಲೂ ಕೂಡ ಅವರು ಕಳಿಸಿಲ್ಲ. ಇಲ್ಲ ಸರ್ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ಮೇಲೆ CCTV ತೋರಿಸಿ ಅಂದಾಗ ಅದಕ್ಕೂ ಕೂಡ ನಿರಾಕರಿಸಿದ್ದಾರೆ. ಇಲ್ಲ ನಾನು CCTV ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲ ಇಲ್ಲಿ ಕಳಿಸ್ಲೇಬೇಕು ನೀವು ಆಚೆಗಡೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಆಚೆಗಡೆನೂ ಕೂಡ ಕಟ್ಸ್ಕೊಂಡ್ಬಂದ ಒಂದು ಸೆಟ್ಟಿಂದ ಆಚೆಗಡೆ ಅಂದ್ರೆ ಅಲ್ಲೇ ಪಕ್ಕದಲ್ಲಿರುವಂಥ ಥಿಯೇಟರ್ಗೆ ಕರ್ಕೊಂಡ್ಬಂದ. ಜಾಲಿವುಡ್ ಅಂದ್ರೆ ಈ ಒಂದು ಜಾಗದಲ್ಲಿ ಇನ್ನೊಂದು ಜಾಗಕ್ಕೆ, ಅಲ್ಲೇ ಜಾಲಿವುಡ್ ಒಳಗಡೆ ಇರೋದು. ಆಕ್ಚುಲಿ 35 ಎಕರೆ ಇದೆ ಅಂತ ಜಾಲಿವುಡ್. ಸೊ ಒಂದು ಪಕ್ಕದಲ್ಲಿರೋ ಇನ್ನೊಂದು ಥಿಯೇಟರ್ಗೆ ಕರ್ಕೊಂಡ್ಬಂದು ಕುಣಿಸಿರುವ ಸ್ವಲ್ಪ ಕಾಲ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದನೂ ಕೂಡ ನೈಟ್ ಅಂಡ್ ನೈಟೇ ಒಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಈಗಲ್ಟನ್ ಒಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಮಾತ್ರ. ಸೊ ಒಟ್ಟಿನಲ್ಲಿ ಈಗ ತುಂಬಾ ಜನದ ಕ್ವಶನ್ ಇರೋದೇನಪ್ಪ ಅಂತಂದ್ರೆ, ಈ ಬಿಗ್ ಬಾಸ್ ಮತ್ತೆ ಕಂಟಿನ್ಯೂ ಆಗತ್ತಾ ಆಗಲ್ವಾ ಅಂತ. ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಒಂದಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನ ಹಾಕಿ, ಬಂಡವಾಳಗಳನ್ನ ಹಾಕಿ ಒಂದು ಬಿಗ್ ಬಾಸ್ ಶೋನ ನಡೆಸ್ತಾ ಇರ್ತಾರೆ. ಎಸ್ಪೆಷಲಿ ಈ ಜಾಲಿವುಡ್ ಅಲ್ಲಿ ಅವರೊಂದು ಜಾಗ ತಗೊಳ್ಬೇಕು ಅಂತಂದ್ರೆ ಜಾಲಿವುಡ್ ಅವರೇ ಕಾರಣ ಆಗಿರ್ತಾರೆ. ಅಂದ್ರೆ ಏನೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆ ಇನ್ನೊಂದು ಕ್ರಿಯೇಟ್ ಮಾಡಕ್ ಆಗಲ್ವಾ ಅಂತ ಕೇಳ್ಬೋದು, ಕ್ರಿಯೇಟ್ ಮಾಡ್ಬೋದು, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಷ್ಟು ಟೈಮ್ ಅಂತ ಅದನ್ನು ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಮೇ ಬಿ ನನ್ನ ಪ್ರಕಾರ ಏನಂತಂದ್ರೆ, ಒಂದು ಪ್ರೈವೇಟ್ ರೆಸಾರ್ಟ್ನ ಇವರು ತಗೊಂಡು ಆ ಪ್ರೈವೇಟ್ ರೆಸಾರ್ಟಲ್ಲಿ ಸುತ್ತ ಕ್ಯಾಮ್ರಾ ಇಟ್ಟು ಔಟ್ಡೋರಲ್ಲಿ ಇನ್ಮೇಲೆ ಇವರು ಬಿಗ್ ಬಾಸ್ ಮನೇನ ಪ್ರಾರಂಭ ಮಾಡಬೇಕು ಅಂತ ಯಾಕೋ ನನಗೆ ಪರ್ಸನಲ್ ಆಗಿ ಅನಿಸಿದೆ. ಇಲ್ಲಾಂತಂದ್ರೆ ಇಮಿಡಿಯೇಟ್ ಆಗಿ ಬೇಗ ಬಿಲ್ಡ್ ಮಾಡುವಂಥ ಒಂದು 3 days ಅಲ್ಲಿ ಬಿಲ್ಡ್ ಮಾಡುವಂಥ ಟೆಕ್ನಾಲಜಿಗಳು ಇದೆ. ಅಂದರೆ ನಾರ್ಮಲ್ ತುಂಬ ಆ ಥರ ಆಡಂಬರದ ಬಿಗ್ ಬಾಸ್ ಮನೆ ಬೇಡವಾಗಿತ್ತು. ನಾರ್ಮಲ್ ಆಗಿ ಒಂದು ಶೆಡ್ನ ಹಾಕಿ ಅದಕ್ಕೆ AC ಫಿಟ್ ಮಾಡಿ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಬೆಡ್ನ ಸೆಟ್ ಮಾಡಿ ಆ್ಯಂಡ್ ಆದಷ್ಟು ಆಟಕ್ಕೆ ಜಾಗವಾಗುವಂಥ ಪ್ರೈವೇಟ್ ಏರಿಯಾಗಳನ್ನ ತಗೊಂಡು ಮಾಡುವಂಥ, ಅದು ತುಂಬ ಕಷ್ಟ ಆಗುತ್ತೆ. ಅದನ್ನು ಕೂಡ ಮೇ ಬಿ ಅದು 2 weeks ಆಗ್ಬೋದು, ಇಲ್ಲ 3 weeks ಕೂಡ ಆಗ್ಬೋದು. ಯಾಕಂದ್ರೆ ಅಷ್ಟು ಬಿಗ್ ಬಾಸ್ ಸೆಟ್ಟು ನೀವು ಫುಲ್, ಯಾಕಂದ್ರೆ ಸೆಕ್ಯೂರಿಟಿಗಳು ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಆಡ್ತಾರವ್ರಿಗೆ. ಆಚೆ ಪ್ರಪಂಚ ಗೊತ್ತಾಗಬಾರ್ದು. ಹೌದು, ಹಿಂಗಂದ್ರೆ ನಂಗೆ ಮಾಡೋಕ್ಕಾಗಲ್ಲ. ಆಚೆ ಪ್ರಪಂಚನೂ ಗೊತ್ತಾಗಬಾರ್ದು. ಕೆಲವೊಂದ್ಸತಿ ಕ್ರೂ ಮೆಂಬರ್ಸ್ಗಳು ಕೂಡ ಒಳಗಡೆ ಬಂದು ಆ ಬಿಗ್ ಬಾಸ್ ಗೇಮ್ಗಳನ್ನ ಸೆಟಪ್ ಮಾಡ್ತಾ ಇರ್ತಾರೆ. ಆವಾಗ ಹೋಗಿ ಬಂದು ಮಾಡ್ತಾರೋದ್ರಿಂದ ಆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳಿಗೂ ಒಂದಷ್ಟು ಎಚ್ಚರಿಕೆ ಗಂಟೆನೂ ಕೂಡ ಆಗ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಬಂದ್ಬಿಟ್ಟು ಮೈಂಡ್ ಗೇಮ್ ಆಗಿರೋದ್ರಿಂದ ಇದಷ್ಟು ಎಲ್ಲ ಪಾಯಿಂಟ್ಸ್ಗಳು ಕೂಡ ಆ್ಯಡ್ ಆಗುತ್ತೆ. ಸೊ ಒಟ್ಟಿನಲ್ಲಿ ನೋಡಂಗಿದ್ರೆ ಕೆಲವೊಂದು ನ್ಯೂಸ್ ಚಾನಲ್ಗಳು ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಆ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ, ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಆಕ್ಚುಲಿ ಮುಖ ಮುಚ್ಕೊಂಡು ಬೇರೆ ಕಾರಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇವರು ಅಲ್ಲಿ ಇಂಟರ್ವ್ಯೂ ಕೇಳಕ್ಕೆ ಹೋಗ್ತಾರೆ, ಇಂಟರ್ವ್ಯೂ ಕೂಡ ಕೊಡಲ್ಲ ಸೊ ಯಾವ ಸ್ಪರ್ಧಿಗಳು. ಸೊ ಸದ್ಯಕ್ಕೆ ಇವಾಗ ಸಿಕ್ಕಿರೋ ಮಾಹಿತಿ ಏನಂತಂದ್ರೆ, ಈಗಲ್ಟನ್ ರೆಸಾರ್ಟ್ ಅಲ್ಲಿ 12 ರೂಮ್ಗಳು ಮಾಡ್ಬಿಟ್ಟು ಸಪ್ರೇಟ್ ಎಲ್ಲಾನು ಲೈಕ್ ಅಲ್ಲಿ ಸ್ಟೇ ಮಾಡ್ತಾರೆ. ಅಂದ್ರೆ ಇವಾಗ ಬೆಳಗ್ಗೆ ಏನಾಗಿದ್ದಾರೆ ಅಂತಂದ್ರೆ, ಜಾಲಿವುಡ್ ಸಿಬ್ಬಂದಿಗಳು ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈ ಒಂದು ಕ್ವಶನ್ ಮಾಡಿ ಯಾಕೆ ಸೀಸ್ ಮಾಡಿದ್ರು ಅಂತ.
ಸೊ ನನ್ನ ಪ್ರಕಾರ ಏನಾಗಿತ್ತು ಅಂತಂದರೆ ಸೀಸು ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಇವರೊಂದು ನೋಟಿಸ್ನ ಇವರು ಕೂಡ ಇಗ್ನೋರ್ ಮಾಡಿದ್ದಾರೆ. ನನ್ನ ಪ್ರಕಾರ ಇಬ್ಬರದು ಕೂಡ ತಪ್ಪಾಗಿರುತ್ತೆ, ಅಲ್ಲ ಸಾರಿ ಇವ್ರದ್ದು ತಪ್ಪಾಗಿರುತ್ತೆ, ಗೌರ್ಮೆಂಟ್ ಕಡೆಯಿಂದ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಮೇ ಬಿ ಗೌರ್ಮೆಂಟ್ ಅವರು ಬಿಗ್ ಬಾಸ್ ಒಂದು ಕರ್ನಾಟಕದ ರಿಯಾಲಿಟಿ ಶೋ ಆಗಿರೋದ್ರಿಂದ ಅವ್ರ ಕಡೆಯಿಂದನೂ ಒಂದು ಸ್ವಲ್ಪ ಟ್ಯಾಕ್ಸ್ ಬರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತೇನೋ ಅಂತಲೂ ಕೂಡ ನನಗೆಲ್ಲೋ ಅನ್ನಿಸ್ತು. ಸೊ ಅದೊಂದು ಬಿಟ್ಟು ಆ ಬಿಗ್ ಬಾಸ್ ಸೀಸ್ ಮಾಡೋದ್ರ ಬದಲು ಇನ್ನೊಂದು 1 ವೀಕ್ ಟೈಮ್ನ ಕೊಟ್ಟು ಇದು ಕ್ಲೋಸರ್ ನೋಟ್ ಕೊಡ್ತಾ ಇದ್ದೀವಿ, ನೀವು ಸೀಸ್ ಮಾಡ್ತಾ ಇಲ್ಲ, ಈ 1 ವೀಕಲ್ಲಿ ನಿಮ್ಮ ಟ್ಯಾಕ್ಸ್ಗಳನ್ನ ಕ್ಲಿಯರ್ ಮಾಡಿಲ್ಲ ಅಂತಂದರೆ ಏನಾದರೂ ನಾವು ಮತ್ತೆ ಬಂದು ಲೈಕ್ ಜಾಲಿವುಡ್ಗೆ ಬಿಗ್ ಆಗ್ತೀವಿ, ಬಿಗ್ ಬಾಸ್ ನಡೆಯೋದಕ್ಕೆ ಬಿಡಲ್ಲ ಅಂತಲೂ ಕೂಡ ಹೇಳ್ಬೋದಾಗಿತ್ತು. ಇದು ಬಿಗ್ ಬಾಸ್ ಪ್ರಶ್ನೆ ಅಲ್ಲ, ಆ್ಯಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಎಲ್ಲ ಕ್ಲಿಯರ್ ಚಿಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಬಟ್ ಇಲ್ಲಿ ಬಂದಿರೋದು ಜಾಲಿವುಡ್ ಅವರ ಒಂದು ಸ್ಟುಡಿಯೋ ಮೇಲೆ ಆ್ಯಕ್ಚುಲಿ ಬಂದಿರೋದು. ಸೊ ಜಾಲಿವುಡ್ ಸ್ಟುಡಿಯೋ ಅಂದರೆ ಕಂಪ್ಲೀಟ್ ಕ್ಲೋಸ್ ಆಗಬೇಕು, ಜಾಲಿವುಡ್ ಸ್ಟುಡಿಯೋ ಒಳಗಡೆ ಬಿಗ್ ಬಾಸ್ ಇರೋದ್ರಿಂದ. ಸೊ ಬಿಗ್ ಬಾಸ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಬಟ್ ಬಿಗ್ ಬಾಸ್ ಪ್ರಾಬ್ಲಮ್ ಆಗ್ತಿರೋದು ಏನಂತಂದರೆ ನಿನ್ನೆ ಆ್ಯಕ್ಚುಲಿ ನೋಡ್ತಾ ಇದ್ದೆ, ನಿನ್ನೆ ಟೆಲಿಕಾಸ್ಟ್ ಆಗಿದ್ದ ಬಟ್ಟೆಗಳಲ್ಲೇ ಆ್ಯಕ್ಚುಲಿ ಇನ್ನೂ ಅದೇ ಬಟ್ಟೆಲೇ ಇದ್ದಾರೆ. ಸತೀಶ್ ಅವರಾಗಿರ್ಬೋದು, ಚಂದ್ರಪ್ರಭಾ ಅವರಾಗಿರ್ಬೋದು, ಎಲ್ಲರೂ ಕೂಡ ಅದೇ ಬಟ್ಟೆಗಳಲ್ಲಿ ಇದ್ದಾರೆ. ಮೇ ಬಿ ನನ್ನ ಪ್ರಕಾರ ಅಂದರೆ ಇನ್ನೊಂದು ಲೈವ್ ಬರ್ತಾ ಇದೆ. ತುಂಬ ಜನ ಕ್ವಶನ್ ಮಾಡ್ತಾ ಇದ್ದಾರೆ, ಏನು ಬ್ರೋ ಲೈವ್ ಬರ್ತಾ ಇದೆ ಅಂತ. ಅದು ಆಲ್ರೆಡಿ ಡಿಫರೆಂಟ್ ಲೈವ್, ಅಂದರೆ ನಿನ್ನೆ ನಡೆದಂಥ ಇಲ್ಲ ಮೊನ್ನೆ ನಡೆದಂಥ ಲೈವ್ಗಳನ್ನ ಆ ಒಂದು 24 ಅವರ್ಸಲ್ಲಿ ಏನು ನಡೀತಾ ಇರೋದು ಅದನ್ನು ಲೈವ್ ಮಾಡಿ ನಿಮ್ಗೆ ಹಾಕ್ತಾ ಇರೋದು. ಇದು ಆ್ಯಕ್ಚುಲಿ ತುಂಬ ಫೇಕ್ ಅಂತಲೂ ಅನಿಸುತ್ತೆ ಕೆಲವೊಂದ್ಸತಿ. ಯಾಕಪ್ಪ ಈ ಥರ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂದರೆ 24/7 ಲೈವ್ ಅಂತಂದರೆ ಇವತ್ತಿನ ದಿನ ಏನು ನಡೀತಾ ಇರುತ್ತೋ ಅದನ್ನು ತೋರಿಸ್ಬೇಕು ಅಂತ ತುಂಬ ಜನ ನನ್ನ ಪ್ರಕಾರ ಇನ್ನೂ 2 ದಿವಸ ಏನು ನಿನ್ನೆ ಒಂದು ಒನ್ ಡೇ ಪ್ರೋಮೋನ ಒಂದೇ ಒಂದು ಎಪಿಸೋಡ್ನ 3-4 ದಿನ ಎಳಿತಾರೆ ಅಂತಲೇ ಅನಿಸುತ್ತೆ. ಸೊ ಇವತ್ತು ಕೂಡ ಒಂದು ಬೆಳಿಗ್ಗೆ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಆ ಪ್ರೋಮೋದಲ್ಲಿ ಏನಿದೆ ಅಂತಂದರೆ ಈ ಕಡೆ ರಕ್ಷಿತ್ ಅವರು ಒಂದೇನೋ ಅಡುಗೆ ಮಾಡ್ಕೊಳಕ್ಕೆ ಹೋಗ್ತಾರೆ, ಅವ್ರ ಅಡುಗೆ ಇವರು ಅಂದರೆ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾರೆ. ಸೊ ಯಾರು ಅಸುರಾಧಿಪತಿ, ಸೊ ಅಲ್ಲಿ ಕೂಡ ಸ್ವಲ್ಪ ಅಸುರಾಧಿಪತಿಗಳಿಗೆ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರ ಮಧ್ಯೆ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಅದೇ ಫೈರ್ ಒಳ್ಳೆ ರಕ್ಷಿತಾ ಶೆಟ್ಟಿ ಫೈರ್ ಆಗಿದ್ರೆ ಪಾಪ ಲಾಸ್ಟಲ್ಲಿ ಅಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಅದೇ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಎತ್ತ ಕತೆ ಅಂತ. ಬಟ್ ಇಲ್ಲಿ ಎಪಿಸೋಡ್ಗಿಂತ ತುಂಬ ಜಾಸ್ತಿ ಕುತೂಹಲ ಮೂಡ್ತಾ ಇರೋದು ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗುತ್ತಾ ಇಲ್ವೋ ಅಂತ. ನನ್ನ ಪ್ರಕಾರ ಗೈಸ್ 100% ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಂತ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಕ್ವಶನ್ ಕೇಳ್ತಾ ಇರೋದೇನಂತಂದರೆ ಬಿಗ್ ಬಾಸ್ ಬ್ರೋ ಈ ಸ್ಪರ್ಧಿಗಳನ್ನೆಲ್ಲ ಕೆಳಗಡೆ ಇಳಿಸ್ಬಿಡಿ, ಸೊ ಹೊಸ ಸ್ಪರ್ಧಿಗಳು ಕರ್ಕೊಂಬಂತು ಅಂತಂದರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ಕ್ವಶನ್ಗಳು ಬರ್ತಾ ಇದೆ. ನನ್ನ ಪ್ರಕಾರ ಬೇಡ, ಆಲ್ರೆಡಿ 1 ವೀಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕನೆಕ್ಟಿವಿಟಿ ಇರುತ್ತೆ, ಒಂದು ಸ್ವಲ್ಪ ಇವಾಗ ಪಿಕಪ್ ತೊಗೊಳ್ತಾ ಇದ್ದಾರೆ. ಮೇ ಬಿ ಈ ಒಂದು ಆಚೆ ಬಂದಿರೋದು ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ಆಗ್ಬೋದು, ಇಲ್ಲ ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು. ನನ್ನ ಪ್ರಕಾರ ಈ 1 ವೀಕಲ್ಲಿ ಏನಂತ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಯಾಕಂದರೆ ನೀವು 4 ವೀಕ್ಸ್ 5 ವೀಕ್ಸ್ ಮನೆ ಒಳಗಡೆ ಇದ್ದಾಗ ನಿಮಗೆ ಆಚೆಗಡೆ ಇನ್ಪುಟ್ಸ್ಗಳು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚೈತ್ರ ಕುಂದಾಪುರ ಅವ್ರು ಆಚೆ ಹೋಗ್ಬಿಟ್ಟು ಲರ್ಸ್ ಹತ್ರ ಮಾತಾಡಿದೆ, ನನಗೊಂದು ಸ್ವಲ್ಪ ಇನ್ಪುಟ್ಗಳು ಕೊಟ್ಟರು ಅಂತೆಲ್ಲ ಹೇಳಿದ್ರು ಗೊತ್ತಾ. ಸೊ ಆ ಇನ್ಪುಟ್ನ ಇಟ್ಕೊಂಡು ಆಟ ಆಡುವಂಥದ್ದು ಪ್ರಶ್ನೆ ಬೇರೆ ಆಗುತ್ತೆ. ಸೊ ಅದೆಲ್ಲ ಬೇಡವಾಗಿತ್ತೇನೋ ಅಂತ ಅನಿಸುತ್ತೆ. ಬಟ್ 1 ವೀಕ್ ಆಗಿರೋದಲ್ವಾ, ಸೊ ನೋಡೋಣ. ಸೊ ಸುದೀಪ್ ಸರ್ಗೆ ಆ್ಯಕ್ಚುಲಿ ಇದೊಂಥರ ಪೆಟ್ ಮೇಲೆ ಪೆಟ್ ಬೀಳ್ತದೆ. ಯಾಕಂದರೆ ಒಂದು ಬಂದುಬಿಟ್ಟು ಮಾರ್ಕ್ ಫಿಲಮ್ ಸಾಂಗ್ ಏನಿದೆ ರಿಲೀಸ್ ಆಗಿತ್ತು ಯೂಟ್ಯೂಬಲ್ಲಿ, ಅದನ್ನು ಕೂಡ ಡಿಲೀಟ್ ಮಾಡಲಾಗಿದೆ. ಫಸ್ಟ್ ಪ್ರೈವೇಟ್ ಮಾಡಲಾಗಿದೆ, ಇವಾಗ ಡಿಲೀಟ್ ಮಾಡಲಾಗಿದೆ ಅಂತ ಬರ್ತದೆ. ಯಾಕಂದರೆ ಬಾಟ್ಸ್ ಲೈಕ್ಸ್ಗಳು ಜಾಸ್ತಿ ಹಾಕಿದ್ದಾರೆ PR ಟೀಮ್ ಅವರು ಅಂತ ಒಂದು ಮಾಹಿತಿ ಬರೀ ಕನ್ನಡ ಮಾತ್ರ ಹೇಳ್ತಾರೆ ನಾನು. ಸೊ ಅದೊಂದು ಮಾಹಿತಿ ಬರ್ತದೆ, ಬಟ್ ಅದು ಗೊತ್ತಿಲ್ಲ ಅದು ಬಾಟ್ಸ್ ಲೈಕಾ ಇಲ್ಲಾಂತಂದರೆ ಏನೋ ಟೆಕ್ನಿಕಲ್ ಎರರಾ ಅಂತ ಒಂದು ಕ್ವಶನ್ ಕೂಡ ಮೂಡ್ತಾ ಇದೆ. ಸೊ ಬಟ್ ಆಲ್ಮೋಸ್ಟ್ ಏನಕ್ಕೆ ಪ್ರೈವೇಟ್ ವಿಡಿಯೋ ಹಾಕಿ ಡಿಲೀಟ್ ಮಾಡಿದ್ದಾರೆ ಅಂತಂದರೆ ಬಾಟ್ಸ್ ಲೈಕ್ಸ್ ಜಾಸ್ತಿ ಆಗ್ತಾ ಇದೆ, ಅದು ಯೂಟ್ಯೂಬ್ ಡಿಟೆಕ್ಟ್ ಮಾಡಿಬಿಟ್ಟು ಸೊ ಯೂಟ್ಯೂಬರು ಡಿಲೀಟ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಇನ್ನೊಂದು ಕಡೆ ಹೇಳ್ಬೇಕು ಅಂತಂದರೆ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿರೋದು. ಇನ್ನೇನು ಈ ವಾರದ ಕಿಚನ ಪಂಚಾಯಿತಿ ಸ್ಟಾರ್ಟ್ ಆಗಬೇಕಾಗಿತ್ತು, ಇವತ್ತಿಲ್ಲ ನಾಳೆ ಅಷ್ಟಲ್ಲಿ. ಸೊ ಅದು ಕೂಡ ತಡೆಯಲಾಗಿತ್ತು. ಸೊ ನೋಡೋಣ ಏನಾಗುತ್ತೆ ಮುಂದಿನ ನಡಿಗೆ. ಆಲ್ರೆಡಿ ಜಾಲಿವುಡ್ ಟೀಮ್ ಅವರು ಒಂದು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಅಂದರೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಏನಕ್ಕೆ ಅಂತ ಕ್ವಶನ್ ಮಾಡಲಿಕ್ಕೆ ಮೇ ಬಿ ಇದು ಪ್ರಿಯಾರಿಟಿ ತೊಗೊಳ್ತಾರೆ ಅಂತ ಅನಿಸುತ್ತೆ. ಕಾದು ನೋಡಬೇಕಾಗುತ್ತೆ ಗೈಸ್. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗಲ್ವಾ, ಇಲ್ಲ ಸ್ಟಾರ್ಟ್ ಆಗಲೇಬಾರ್ದಾ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಸಿಗೋಣ ಮುಂದೆ ನೋಡೋದೇ. ಅಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.